ಚಿಕ್ಕಮಗಳೂರು ಜಿಲ್ಲೆಯನ್ನ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು, ಪ್ರವಾಸಿ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಸರ್ಕಾರ ಹೊರಟಿದೆ. ಬಟ್ ಅದರಲ್ಲಿ ಅಕ್ಷರಶಃ ಸೋತಿದೆ. ಯಾಕಂದ್ರೆ ಇಲ್ಲಿಗೆ ಬೇಕಾಗಿರುವಂತಹ ಮೂಲಭೂತ ಸೌಲಭ್ಯಗಳನ್ನೇ ಕಲ್ಪಿಸ್ತಾ ಇಲ್ಲ. ಈಗ ಜಿಲ್ಲೆಯ ಪ್ರವಾಸಿ ತಾಣಗಳಾದ ಬಂಡಾಜೆ ಫಾಲ್ಸ್ ಇರ್ಬೋದು, ರಾಣಿಝರಿ ಇರ್ಬೋದು, ಬಲ್ಲಾಳರಾಯನ ದುರ್ಗ ಇರ್ಬೋದು, ಹೀಗೆ ಸಾಕಷ್ಟು ಪ್ರವಾಸಿ ತಾಣಗಳಿಗೆ ಪ್ರತಿನಿತ್ಯ ನೂರಾರು ಪ್ರವಾಸಿಗರು ಬರ್ತಾರೆ. ಬಟ್ ಪರದಾಟ ನಡೆಸ್ಕೊಂಡು ಬರಬೇಕಾದಂತ ಪರಿಸ್ಥಿತಿ ಯಾಕೆ ಏನು ಅನ್ನುವ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಕಾಫಿ ನಾಡಿನಲ್ಲಿ ಸೊರಗಿದ ಪ್ರವಾಸಿ ತಾಣ, ಮಾರ್ಗ ಮಧ್ಯೆ ಪ್ರವಾಸಿಗರಿಗೆ ನರಕ ದರ್ಶನ, ಸರ್ಕಾರದ ವಿರುದ್ಧ ಸ್ಥಳೀಯರ ಅಸಮಾಧಾನ. ಈ ರಸ್ತೆಯನ್ನೊಮ್ಮೆ ನೋಡಿ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಹಾಗೂ ಕಳಸ ತಾಲೂಕಿನ ವ್ಯಾಪ್ತಿ ರಸ್ತೆಗಳ ದುಸ್ಥಿತಿ ಹೀಗಿದೆ. ಮೂಡಿಗೆರೆ ಕಳಸ ತಾಲೂಕಿನ ಮುಗಿಲೆತ್ತರದ ಬೆಟ್ಟ ಗುಡ್ಡಗಳ ಮಧ್ಯೆ ಇರುವ ಪ್ರವಾಸಿ ತಾಣಗಳಿಗೆ ನಿತ್ಯ ನೂರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಆದ್ರೆ ಪ್ರವಾಸ ತಾಣಗಳಿಗೆ ಹೋಗುವ ದಾರಿಯಲ್ಲೇ ನರಕ ದರ್ಶನ ಆಗುತ್ತಿದೆ. ಹೌದು, ಪ್ರವಾಸಿಗರಿಗೆ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲ. 12 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3 ಪ್ರವಾಸಿ ತಾಣಗಳಿವೆ. ಆದರೆ ಸಂಪರ್ಕಿಸುವ ರಸ್ತೆಗಳು ಮಾತ್ರ ಹದಗೆಟ್ಟು ಹೋಗಿವೆ. ಪ್ರವಾಸಿಗರು ಕೆಸರಿನ ರಸ್ತೆಯಲ್ಲಿ ಸಾಗುತ್ತಿದ್ರೆ ಕೆಲ ಬೈಕ್ ಸವಾರರು ಇದೇ ರಸ್ತೆಗಳಲ್ಲಿ ಬೈಕನ್ನ ತಳ್ಳಿಕೊಂಡು ಹೋಗುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯನ್ನ ಪ್ರವಾಸಿ ತಾಣವನ್ನಾಗಿ ಮಾಡಬೇಕೆಂಬ ಸರ್ಕಾರದ ಆಶಯಕ್ಕೆ ತಕ್ಕಂತೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವಂತೆ ಪ್ರವಾಸಿಗರು ಹಾಗೂ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸುಮಾರು ಒಂದು ಸುಂಕಶಾಲೆಯಿಂದ ಕಾಲಭೈರವೇಶ್ವರ ದೇವಸ್ಥಾನದವರೆಗೂ ಒಂದು 10 ಕಿಲೋಮೀಟರ್, ಮತ್ತೆ ಪ್ಲಸ್ ಆ ಕಡೆ ಮೇಲ್ಗಡೆ ಒಂದು 2 ಕಿಲೋಮೀಟರ್ ರಾಣಿಝರಿಗೆ 12 ಕಿಲೋಮೀಟರ್ ರಸ್ತೆ ಇದೆ. ಈ ರಸ್ತೆಯಲ್ಲಿ ಓಡಾಡಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಯಾಕಂದ್ರೆ ಇದು ಪ್ರವಾಸೋದ್ಯಮಕ್ಕೆ ಒಂದು ಭಾರಿ ಒತ್ತು ಕೊಟ್ಟು ಈಗ ಬಂಡಾಜೆ ವಾಟರ್ ಫಾಲ್ಸ್ ಮತ್ತೆ ರಾಣಿಝರಿ ಪ್ಲಸ್ ಬಲರಾಯನ ದುರ್ಗ ಇದು ತುಂಬಾ ಜನಸಂಖ್ಯೆ ಬರ್ತಾ ಇರೋದ್ರಿಂದ ಪ್ರವಾಸೋದ್ಯಮದವರು ಇದಕ್ಕೆ ಕೈ ಜೋಡಿಸ್ಬೇಕು. ಮತ್ತೆ ಲೋಕಲ್ MLA ಅವರು ಬಂದ್ಬಿಟ್ಟು ನಿಂತು ನೋಡಿ ಮಾಡ್ಕೊಡ್ಬೇಕು. ಯಾಕಂದ್ರೆ ಜನಸಾಮಾನ್ಯರಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಲೋಕಲ್ಸ್ ಓಡಾಡಕ್ಕೆ ಕಷ್ಟನೇ. ಮಲೆನಾಡ ಭಾಗದಲ್ಲಿ 7-8 ತಿಂಗಳು ಮಳೆ ಸುರಿಯುತ್ತೆ. ಈ ಪ್ರವಾಸಿ ತಾಣದ ಭಾಗದಲ್ಲಿ ಸುರಿಯುವ ಮಳೆ, ಚರಂಡಿ ಹಾಗೂ ರಸ್ತೆ ಸೌಲಭ್ಯವಿಲ್ಲದೆ ವರ್ಷ ಪೂರ್ತಿ ಮಳೆ ನೀರು ರಸ್ತೆಯಲ್ಲಿ ಹರಿಯುತ್ತದೆ. ಈ ಮಾರ್ಗದ ರಸ್ತೆಗಳನ್ನ ಎಷ್ಟು ಬಾರಿ ದುರಸ್ತಿ ಮಾಡಿದ್ರೂ 1-2 ತಿಂಗಳಲ್ಲಿ ಮತ್ತೆ ಹಾಳಾಗುತ್ತೆ. ಅದರ ಬದಲಿಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿದ್ರೆ 4-5 ವರ್ಷಗಳ ಕಾಲ ಬರಬಹುದು. ಇದರಿಂದ ಪ್ರವಾಸಿಗರ ಜೊತೆ ಸ್ಥಳೀಯರಿಗೂ ಅನುಕೂಲವಾಗಲಿದೆ. ಇನ್ನೊಂದೆಡೆ ಪ್ರವಾಸಿಗರಿಗೆ ಟಿಕೆಟ್ ದರವನ್ನ ನಿಗದಿ ಮಾಡುವ ಅರಣ್ಯ ಇಲಾಖೆ ಮಳೆ ನೀರು ಹರಿದು ಹೋಗಲು ಚರಂಡಿ ನಿರ್ಮಿಸುವುದಕ್ಕೂ ಅಡ್ಡಗಾಲು ಹಾಕುತ್ತಿದೆ ಎಂಬ ಆರೋಪವೂ ಇದೆ. ಸುಮ್ನೆ ಇದೇನಿಂದ ಸರ್ಕಾರದ ಕಡೆಯಿಂದ ನಾರ್ಮಲ್ ಆಗಿ ಒಂದು ಸಿಸಿ ರೋಡ್ ಆದ್ರೇನೆ ಓಕೆ. ಇಲ್ಲ ಅಂದ್ರೆ ಸುಮ್ನೆ ಮಣ್ಣು ಕಲ್ಲು ಹಾಕಿ ಅದೇನು ಪ್ರಯೋಜನ ಬರಲ್ಲ. ಹೋದ್ ಸರಿ ಪ್ಯಾಚ್ ವರ್ಕ್ ಮಾಡಿ ಹಿಂದ್ಗಡೆನೆ ಅದ್ರ ಹೋಗಿದೆ. ಅದಕ್ಕೋಸ್ಕರ ಸರ್ಕಾರದ ಕಡೆಯಿಂದ ಈಗ ಫಾರೆಸ್ಟ್ ಕಡೆಯಿಂದ ತುಂಬಾ ಇನ್ಕಮ್ ಇದೆ. ಫಸ್ಟ್ ಒಂದು ರೋಡ್ ಮಾಡಿದ್ರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಒಟ್ಟಾರೆ ಚಿಕ್ಕಮಗಳೂರು ಜಿಲ್ಲೆಯನ್ನ ಪ್ರವಾಸಿ ತಾಣವನ್ನಾಗಿ ಮಾಡಬೇಕೆಂಬ ಸರ್ಕಾರದ ಕಲ್ಪನೆ ತಪ್ಪಲ್ಲ. ಆದ್ರೆ ಅಲ್ಲಿನ ಪ್ರವಾಸಿ ತಾಣಗಳಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸುವುದರಲ್ಲಿ ಹಿಂದೆ ಬಿದ್ದಿರುವುದು ಮಾತ್ರ ದೊಡ್ಡ ತಪ್ಪು. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.